ಚಹಾ ಆಗ್ತಾ ಉಂಟು ಗೈಸ್. ಅಮ್ಮ ಇಲ್ಲಿ ಬಂದಿದ್ದಾರೆ, ಗೊತ್ತಿರ್ಬೋದು. ತುಂಬ ಚಳಿ ಆಯಿತಾ. ಒಂದು ಬೆಡ್ಶೀಟ್ ಹಾಕಿ ಕೂಡ ಒಳಗಡೆ ಗಾಳಿ ಬರ್ತಾ ಉಂಟು ಮಾರ್ಯಾರೆ. ಅಮ್ಮ ಚಹಾ ಕುಡಿತಿದ್ದಾರೆ. ಮತ್ತು ಇಲ್ಲಿ ಕ್ಲೀನ್ ಕಾಣ್ತದಲ್ಲ, ಎಂತ ಇಲ್ಲದೆ ವ್ಯವಸ್ಥೆ ಎಲ್ಲ. ಗೈಸ್ ಇವತ್ತು ನಮ್ಮ ಗ್ಯಾಸ್ ಬುಕ್ ಮಾಡುವ ದಿನ, ಹಾಗೆ ಒಂದು ಬುಕ್ ಮಾಡುವ ಆಯಿತಾ. ಮೊದಲೆಲ್ಲ ಯಾವಾಗ ಬೇಕೋ ಆವಾಗ ಗ್ಯಾಸ್ ತರ್ಬೋದಿತ್ತಲ್ಲ, ಇವಾಗ ಹೇಳ್ತಾ ಉಂಟು. ಒಂದನ್ನು ಒತ್ತಿ. ಒಬ್ಬ ಎಂತ ಅಲ್ಲ, ಮೊನ್ನೆ ನೀವು ನೋಡಿರ್ಬೋದು, ನಾನು ಒಂದು ಎಷ್ಟು 2400 ಏನು ಕೊಟ್ಟು ಗ್ಯಾಸ್ ತಂದಿದ್ದೆ. ಅದಾದಮೇಲೆ ಇವತ್ತೇ ಬುಕ್ ಮಾಡ್ತಿರೋದು. ಎಂತ ಈಗ ಗ್ಯಾಸ್ ಅಂಡೆ ಹೊಸತು ಬರ್ತದ, ಅಲ್ಲಿವರೆಗೆ ಅದು ಇದ್ರೆ ಸಾಕು ಮಾರ್ರೆ. ನಾನು ಚಹಾ ಕುಡಿತಾ ಇದ್ದೆ ಗೈಸ್. ಇಲ್ಲಿ ಅಮ್ಮ ಆಕ್ಸಿಜನ್ ತೊಗೊಳ್ತಿದ್ದಾರೆ, ಅಲ್ಲಿ ತೊಗೊಂಡೋದೆ ಆಕ್ಸಿಜನನ್ನು. ಇಲ್ಲಿ ಇಲ್ಲ ಅಲ್ಲ, ಈಗ ಅವರು ಅಲ್ಲಿ ಇರೋದಲ್ಲ, ಹಾಗೆ ಚಹಾ ಕುಡಿತಾ ಇದ್ದೇನೆ. ಮತ್ತು ನಾನು ನಿನ್ನೆ ಒಂದು ಹೇಳಿದ್ದೆ, ನಾನು ಸರ್ಪ್ರೈಸ್ ಉಂಟಂತ. ಅದು 2 ಡೇಸ್ ಬಿಟ್ಟಂತೆ. ಅವರು ಸಬ್ಸ್ಕ್ರೈಬರ್ ಇದ್ದಾರಲ್ಲ, ಅವರು ನಮಗೆ ಮೆಸೇಜ್ ಮಾಡಿದರು. ಹಾಗೆ 2 ಡೇಸ್ ಬಿಟ್ಟು ಹೇಳ್ತೇನೆ ಎಂತ ಏನು ಎಲ್ಲ ಡೀಟೇಲ್ 2 ಡೇಸ್ ಬಿಟ್ಟು ಹೇಳ್ತೇನೆ. ಕೆಲವರೆಲ್ಲ ಗೆಸ್ ಮಾಡಿದ್ರಿ ಕಮೆಂಟ್ ಸೆಕ್ಷನಲ್ಲಿ, ಹಾಗೆ ಕನ್ಫರ್ಮ್ ನೀವು 2 ಡೇಸ್ ಬಿಟ್ಟೆ ನೋಡಿ. ಅವರು ಕೂಡ ನಮ್ಮ ಮನೆಗೆ ಬರ್ತೇನಂತ ಇದ್ದಾರೆ. ಆ ಒಂದು ನಮಗೊಂದು ಕೊಡ್ತಾ ಇದ್ದಾರಲ್ಲ ಸಬ್ಸ್ಕ್ರೈಬರ್, ಅವರು ಕೂಡ ತುಂಬ ಒಳ್ಳೆಯವರಾಯಿತು. ಈಗಿನ ಕಾಲದಲ್ಲಿ ಯಾರಿದ್ದಾರೆ, ಫ್ಯೂಚರಲ್ಲಿ ಬಂದರೆ ನಿಮಗೆ ತೋರಿಸ್ತೇನೆ ನಾನು, ಆಯಿತಾ. ಅವರು ಇಲ್ಲಿ ಇಲ್ಲ, ಫಾರಿನಲ್ಲಿರೋದು. ಬುಕ್ ಆಯ್ತಾಗ ಮೆಸೇಜ್ ಬಂತು, ಬುಕಿಂಗ್ ಕೋಡ್ OTP ಎಲ್ಲ ಬಂತು. ಅಂದಂದ ತಿನ್ನಿರಲ್ಲಿ ಆಯ್ತಾ ಕೋಳೆ ಬಂತದ ಯಾನದು ದಾಲ್ ಸಾರ್ಲ ಗುಡ್ಚಿಲ್ಲ ಬಂದಿತ್ತೆ ಇತ್ತಂದು ಇನ್ನಿದೆ ಗಜಿಪು ಇನ್ನಿಂದು ಒಂಜಿ ಬೀಚ್ ರೋಡ್ ಒಂಜಿ ಇಷ್ಟ ಆತದ ಮಂದಿ ಇದು ಹೋಗ್ತೀರಾ ಮುದ್ದಿ ಒಂಜಿ ಬಟಾಟೆ ಅವಳ ಉಂಟು ಬಸಳೆದ ಕೋಡೆದ ಚಹಾ ಇಟ್ಟಿದ್ದೇನೆ ಗೈಸ್. ನೋಡಿ ಅವರು ದೊಡ್ಡ ಮತ್ತೆ ಬಂದಿದ್ದಾರೆ ಅಮ್ಮನ ನೋಡಲಿಕ್ಕೆ. ಹಾಗೆ ನಾನೊಂದು ಸೊಪ್ಪು ಮಾಡ್ತಾ ಇದ್ದೆ, ಅಮ್ಮನಿಗೆ ಒಂದು ಸೊಪ್ಪು ಮಾಡಿ ಕೊಡುವ ಅಂತ ಸೊಪ್ಪು ಕಟ್ಟು ಮಾಡ್ತಾ ಇದ್ದೆ. ಆಗ ಅವರು ಬಂದರು. ಈಗ ಅವರಿಗೊಂದು ಚಹಾ ಇಟ್ಟಿದ್ದೇನೆ, ಮತ್ತು ಅನ್ನ ಇಲ್ಲಿ ಬೇಯ್ತಾ ಉಂಟು. ಈಗ ಚಹಾ ಒಂದು ಕೊಡುವ. ಅವ್ರು ತುಂಬ ಮಾತಾಡಿದ್ರು. ಈಗ ಅಲ್ಲಿ ಕೂರಿಸ್ಲಿಕ್ಕೆ ಹೇಳಿದೆ, ಚಹಾ ಅಜ್ಜಿಯ ಕೋಡು ಬಿಸ್ಕೆಟ್ ಗೈಸ್. ಚಹಾ ಆಯಿತು, ಅದನ್ನು ಲೋಟಕ್ಕೆ ಹಾಕುವ. ಇಬ್ಬರಿದ್ದಾರೆ, ಹಾಗೆ ಇನ್ನೊಂದು ಕೂಡ ದೊಡ್ಡನೇ ಇಲ್ಲ, ಅಜ್ಜಿ ಥರ ಒಂದು ಲೋಟ. ಇದು ಮಾತ್ರ ಪದಂಗಿಜ್ಜಿ ಬೊಕ್ಕ ಕೆಲವೊಂದು ಬೊಕ್ಕ ಕೋಲ್ಡ್ ಪೂರ ಬುಟ್ಟೆರೆ ಇಜ್ಜಿ ಕಾಯಿ ತಿನ್ನ ಕಬಾಬ್ ತಿನ್ನರೆಜ್ಜಿ, ಎಣ್ಣೆದ ಫ್ರೈ ತಿನ್ನರೆಜ್ಜಿ, ಕಾಜು ಕೂತಿನೊಳ್ಳಿ ಮೀನಿಂದ ಕೋರಿದ ಪುರ. ಅವ್ರು ತಿನ್ನಿಲ್ಲ ಬಿಸ್ಕೆಟ್ ಎಲ್ಲ ತಿನ್ನುವುದಿಲ್ಲ ಅಂತೆ. ಸರಿ, ನಾವು ಇದನ್ನು ಮಾಡು. ಒಂದು ಲೋಟ ಚಹಾ ಸಿಕ್ಕಿದೆ ನನಗೆ. ಅವರ ಅಡ್ಡಿಯಲ್ಲಿ ನನಗೆ ಚಹಾ ಸಿಕ್ಕಿದ್ರೆ ಒಂದು ಆಯ್ತು ಮಾಡಿ ನನಗೆ ಕುಡಿಯುವ. ನಾವು 1 ಲೋಟ ಚಹಾ ಕೊಟ್ಟು ಕೆಲಸ ಮಾಡೋದು. ನನಗೀಗ ಇದ್ರ ಉಪ್ಪು ಕರಿ ಮೀನು ಸಾರು 2 ಮಾಡಬೇಕು. ಚೀರ್ಸ್. ಪಾಪ ಅವರಿಗೆ ಕೂಡುವುದಿಲ್ಲ ಮಾರೇರೆ, ನಡಿಲಿಕ್ಕೆ ಆಗುವುದಿಲ್ಲ ಗೊತ್ತುಂಟ. ಆದರೂ ಅಮ್ಮನ ನೋಡಲಿಕ್ಕೆ ಬರುತ್ತೆ. ನಾನೊಂದು ಇದೆಲ್ಲ ಕೊಟ್ಟೆ, ಈರುಳ್ಳಿ ಹಾಕಿದೆ. ಈಗ ನಾವು ಸೊಪ್ಪು ಹಾಕುವ. ನಮ್ಮ ಮನೆಗೆ ಬರಲಿಕ್ಕೆ ಒಂದು ಸಮಸ್ಯೆ ಇದೆ, ಎದುರುಗ ಬಾಚಿನಿಂದ ಬರಲಿಕ್ಕೆ ಆಗುವುದಿಲ್ಲ ಯಾರಿಗೂ. ನಮ್ಮ ನಾಯಿಗಳು ಬಿಡುವುದಿಲ್ಲ. ಹಾಂ
ನಾಯಿ ಸಂಕಲ ಬಸತ್ತು ಬಾಡಿ, ಅದಕ್ಕೆ ನಾನು ಸಂಕಲೆ ಬಂದದ್ದು. ನಿಲಾಗಲ್ಲಿ ನೋಡಿರ್ಬೋದು ನೀವು. ಯಾಕಂದ್ರೆ ಸಂಕಲೆ ಅವನು ಕಟ್ಟು ಮಾಡಿದ್ರು ಉಂಟಲ್ಲ, ಎದುರಿನವರ ಮೇಲೆ ಹಾರುವ ನೋಡ್ಲಿಕ್ಕೆಲ್ಲ ಯಾರಂತೇಳಿ ಸುಮ್ಮನೆ. ಮೊನ್ನೆ ಅವತ್ತೊಮ್ಮೆ ಕೇರೆ ಅವನು ಮಾಡಿದ್ದೇ ಸಾಕವನು, ಅವನಿಗೆ ಗೊತ್ತಾಗ್ತದಾ. ಈಗ ಅಮ್ಮನನ್ನು ನೋಡ್ಲಿಕ್ಕೆ, ಅಮ್ಮನ ಮೊದಲು ಸಂಘ ಇದ್ರಲ್ಲ, ಸಂಘದಲ್ಲಿದ್ರು ಅಮ್ಮ. ಇದು ಸ್ವಸಹಾಯ ಸ್ವಸಹಾಯನ ಅಂತ ಶ್ರೀಶಕ್ತಿಯಲ್ಲಿದ್ರು. ಶ್ರೀಶಕ್ತಿ ಅದೇಮ್ಮ. ಹಾಂ, ಅದರ ಹಂಗೆ ಈಗ ಬಿಟ್ಟಿದ್ದಾರೆ, ಅವ್ರಿಗೆ ಹುಷಾರಿಲ್ಲ, ಹೋಗ್ಲಿಕ್ಕಾಗೆಲ್ಲ ಆಗುದಿಲ್ಲ. ಹಾಗೆ ಅವರೆಲ್ಲ ಬರ್ತಾರಂತೆ ಈಗ ಒಮ್ಮೆ ನೋಡ್ಲಿಕ್ಕೆ. ಹಾಗೆ ಅವರು ನೋಡ್ಲಿಕ್ಕೆ ಬರ್ತಾರೆ. ಇವತ್ತು ಜನವೇ ಜನ ಆಯ್ತಾ, ನಂದು ಕೆಲಸ ಎಲ್ಲ ಅರ್ಥದಲ್ಲಿ ಉಂಟು ಮಾರಾಯ. ಹಾಗೆ ನಾಯಿ ಉಂಟಲ್ಲ ಗೈಸ್, ಹಾಗೆ ನೋಡ್ಕೊಳ್ಬೇಕು. ಅದು ಕೂಡ ಹಿಂದಿಯಿಂದ ಬಾಗಿಲಲ್ಲಿ ಬರ್ತಾರ ಏನೋ, ನಾನು ಕೂಡ ಬೀಳಿಕ್ಕೆ ಹೋದ್ರು ಗೈಸ್ ಅವರು ಹೋದ್ರು. ಈಗ ನಾನು ಒಂದು ಪದಾರ್ಥ ಮಾಡುವಂತ ರಪರಪ್ಪಗೆ ಇದನ್ನೊಂದು ಇದೆಂತ ಬೊಳ್ಳೆಂಜೀರ ಅಂತೇಳಿ ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟಲ್ಲ, ಅಷ್ಟೇ ಪೇಷನ್ಸ್ ಬೇಕಾಯ್ತಾ. ನಾನೊಂದು ಆಗ ಶುರು ಮಾಡಿದ್ದೇನೆ ಮಾರೆ 11ವರೆಗೆ, ಈಗ ಕೂಡ ಆಗ್ತೇನೆ. ಅಂದ್ರೆ ಅವರು ದೊಡ್ಡನವರು ಬಂದಿದ್ದು ನೋಡಿದ್ರಲ್ಲ, ಆದ್ಮೇಲೆ ಇವರು ಬಂದು. ಇವರು ಯಾರಂತ ಹೇಳಿದ್ರೆ, ನನ್ನ ಅಮ್ಮ ಒಂದು ಸಂಘಕ್ಕೆ ಹೋಗ್ತಾ ಇದ್ರು, ಶ್ರೀಶಕ್ತಿ ಅಂತ ಹೇಳಿ. ಅಲ್ಲಿ ಎಲ್ಲ ಲೇಡೀಸ್ ಅವರು, ಅಲ್ಲಿ ಅಮ್ಮ ಹೋಗ್ತಾ ಇದ್ರಲ್ಲ, ಮೊದ್ಲಿಂದ ಹೋಗ್ತಾ ಇದ್ರು. ಈಗ ಹುಷಾರಿಲ್ಲ ಆದ್ಮೇಲೆ ಅವ್ರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಸಂಘ ಎಲ್ಲ ಬಿಟ್ರು. ಹಾಗೆ ಅದರ ಸ್ವಲ್ಪ ಬಡ್ಡಿ ಹಣ ಎಲ್ಲ ಇತ್ತಂತೆ ಅಮ್ಮಂದು, ಅದಕ್ಕೆ ಅವರು ಮತ್ತೆ ಸೇರಿಸಿ ಎಲ್ಲರೂ ಸಹಾಯ ಮಾಡಿ ಸೇರಿಸಿ ಒಂದು 5,000 ಮಾಡಿ ತಂದು ಕೊಟ್ಟಿದ್ದಾರೆ ಅಮ್ಮನಿಗೆ. 5,000 ಅಮ್ಮ. ನಮಗೊಂದು ಹೆಲ್ಪ್ ಮಾಡಿದ್ರು. ಅವರು ಹೋದ ವರ್ಷವೇ ಡಿಸೈಡ್ ಮಾಡಿದ್ರಂತೆ, ಅಂದರೆ ಆವಾಗ ಜೋರಾಗಿತ್ತಲ್ಲ, ಮತ್ತೇನು ಆಗಲಿವೇನ, ಹಾಗೆ ಈ ಟೈಮ್ ತಂದು ಕೊಟ್ಟಿದ್ದಾರೆ. ತುಂಬ ಉಪಕಾರ ಆಗ್ತದಲ್ಲ, ಹಾಗೆ ಆಗ್ಬೋದಲ್ಲ. ನಾನು ಎಣಿಸೇ ಇರಲಿಲ್ಲ ಈಗೆಲ್ಲ ಒಂದು ತಂದು ಕೊಡೋರಂತ. ಈಗೆಲ್ಲ ಇದ್ರೆ ಒಳ್ಳೇದು, ಯಾರ ಊರಲ್ಲಿ ಆದರೂ ಈ ರೀತಿ ಒಂದು ಸಂಘದವರು ತಂದು ಕೊಡೋದು ಅಲ್ಲ, ಲೇಡೀಸ್ ಎಲ್ಲ. ಹಾಗೆ ನನಗೆ ಜಾಸ್ತಿ ವಿಡಿಯೋನೇ ಮಾಡ್ಲಿಕ್ಕೆ ಆಗಲಿಲ್ಲ. ಅವರಿಗೆಲ್ಲ ನೀರು ಮತ್ತೆ ಒಂದು ಕೋಕೋ-ಕೋಲಾ ಬಾಟ್ಲ್ ಇತ್ತು ಮೊನ್ನೆ ತಂದಿಟ್ಟದ್ದು. ಈಗ ನಾನು ಯಾರಾದರೂ ಬಂದರೆ ಅಂತೇಳಿ ತಂದಿಟ್ಟದ್ದು, ಒಂದು ಚಹಾ ಇಷ್ಟು ಜನಕ್ಕೆ ಇಡ್ಲಿಕ್ಕೆ ಆಗ್ಲಿಕ್ಕಿಲ್ಲಲ್ಲ. ಹಾಗೆ ಒಂದು ರಪ ಕೊಟ್ಟು ನಾಯಿಯಲ್ಲಿ ಇಡಿಬೇಕು ನಮ್ಮ ಮನೆಗೆ ಬರುವಾಗೆಲ್ಲ. ಹಾಗೆ ಅವರಿಗೆ ಕೂಡ ಬೇಜಾರಾಯ್ತು ಅಮ್ಮ ನನ್ಗೆ ಹೀಗೆ ನೋಡಿ. ಅಂದರೆ ಸಂಘಕ್ಕೆಲ್ಲ ಮೊದಲು ಬರ್ತಾ ಇದ್ರಲ್ಲ, ಪದಾರ್ಥ ಮಾಡ್ತೇನೆ. 12ವರೆ ಆಯಿತು ಈಗ, ತಿಂತು ಇವತ್ತು ಮಧ್ಯಾಹ್ನದವರೆಗೆ. ಈಗ ಬರುವ ನಾನು, ಅದು ಮೊದಲು ನಂದು ಪದಾರ್ಥ ಆಗಬೇಕು. ಒಂದು ಪದಾರ್ಥ ಆಗಿದೆ, ಕರಿ ಆಯಿತು. ಈಗ ಇದು ಮಾಡುವ ಅಂತ ಮೀನು. ಹೆಂಗೆ ಗೊತ್ತಾ, ಮೊನ್ನೆ ನಮಗೆ ಒಂದು ಸಬ್ಸ್ಕ್ರೈಬರ್ ನನಗೆ ಮೊನ್ನೆ ಟ್ಯಾಬ್ಲೆಟ್ ತೊಗೊಳ್ಳಿಕ್ಕೆ ಆಗಲಿಲ್ಲ ನಾಯಿದ್ದು, ಯಾಕಂದರೆ ಒಂದು ಟ್ಯಾಬ್ಲೆಟ್ಗೆ 800. ಹಾಗೆ ನಮಗೆ 2 ಟ್ಯಾಬ್ಲೆಟ್ ಕಳಿಸಿದ್ದಾರೆ. ವರ್ಷ ಆಗಿರಬೇಕು ಹೆಸರು ಅವ್ರದ್ದು, ಗಿರೀಶ್ ವರ್ಷ ಏನೋ ನಾಯಕ್ ಅಂತೇಳಿ ಅವರು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಈಗ ಒಂದು ಟ್ಯಾಬ್ಲೆಟ್ ಇಷ್ಟು ದೊಡ್ಡದೆ, ಅದನ್ನೀಗ ಇದು ವೇಸ್ಟ್, ಕೋಳಿನ ಕಾಳು ಮೊನ್ನೆ ತಂದಿಟ್ಟದ್ದು ನಾಯಿಗೆ ಹಾಕ್ಲಿಕ್ಕೆ ಅಂತೇಳಿ. ಅದಕ್ಕೆ ಇದನ್ನು ಒಳಗೆ ತುಂಬಿಸಿ ಈಗ ನಮ್ಮ 2 ನಾಯಿಗಳಿಗೆ ಕೊಡಬೇಕು. ಬಾಕಿ ತಿಂತಾನೆ, ಏನು ಪ್ರಾಬ್ಲಮ್ ಇಲ್ಲ ಈಗ. ಹಾಂ ಬೋ ತಿಳಿ ಗುಡ್ಡಪ್ಪ ತಿಳಿ. ಇವಂದೇನು ಪ್ರಾಬ್ಲಮ್ ಇಲ್ಲ, ಇವನ್ ತಿಂತಾನೆ ಆಯ್ತಾ. ಗುಡ್ಡು ಮಗ, ಏನೋ ಬಾಯಲ್ಲಿ ಉಂಟೇನ ಗೊತ್ತಿಲ್ಲ ನನಗೆ. ತಿಂದಪ್ಪ ತಿಂದ ಬೋಕುಟುಂಡ ಉಪ್ಪುಟುಂಡ. ಚಿಂಗಮಪ್ಪ, ಚಿಂಗಮಿಯೋ ಬಾಳಿ ಚೋಕುದ ಚಿಂಗಮು ಬಾಬು. ಇದಂದ್ರೆ ಇವನಲ್ಲೇ ತುಂಬ ಇರುವುದು, ಇವನಲ್ಲೇ ಆಯ್ತಾ. ಉಣ್ಗು ಎಲ್ಲ ಉಣ್ಗು ಅಂಥದ್ದೆಲ್ಲ ಸಂಕಪಸನ ಪಾಪ. ಈಗ ಮಳೆಗಾಲದಲ್ಲಿ ಜಾಸ್ತಿ ಅಲ್ಲ, ಅವ್ರು ಕೊಟ್ಟದೊಂದು ತುಂಬ ಉಪಕಾರ ಆಯ್ತು ನನಗೆ. ತಿನ್ನಪ್ಪ. என்ன வேலி வந்து வேலியோ ಒಂದು ವೈಡುಲೈತು ರೂಪಾಯಿ. ಕೈಗೆ ಕೊಡೋದುಂಟಲ್ಲ ಭಾರಿ ಕಷ್ಟದ ವಿಷಯ.
ಬ್ಲ್ಯಾಕಿ ಆದರೂ ತಿಂತಾನೆ, ತಿಂದ ಬ್ಲ್ಯಾಕಿ ಟೈಗರ್ಗೆ ತುಂಬ ದೊಡ್ಡ ವಿಷಯ. ಅವನಿಗೆ ಎಂತಾದರೂ ಮಾಡಬೇಕು, ಏನಾದರೂ ಮಾಂಸದ ಮುದ್ದೆಯಲ್ಲಿ ಈಗ ಮುದ್ದಿ ಕೊಡಬೇಕು. ಪಾಪ ಮಾರೆ ಬ್ಲ್ಯಾಕಿ ಸೋಕು ಚಿಂಗ ಮಗ್ಗಿಲೆಗ ತಿಂದೆ ಅಂದು ಹೋದ್ರೆ ಒಳ್ಳೆದಿತ್ತು ಹೊಟ್ಟೆಗೆ. ಈಗ ಎಲ್ಲ ಇದರಲ್ಲಿ ಬಿದ್ದದೆ ಎಲ್ಲ ರೋಮ ಎಲ್ಲ ಓದೋದೆಲ್ಲ. ಇದನ್ನು ಉಳಿಸ್ತಾನ ಅಂತ ಮಾಡಿ ಮಾತ್ರ ತಿಂತ ಇಲ್ಲ ಮಾರೆ ಅವನು, ಮತ್ತೆಲ್ಲ ತಿಂದಾಯ್ತಾ ಆಗ. ಮಾತ್ರ ತಿಂತ ಇಲ್ಲ. ತಿನಿಯಾ ಒಬ್ಬ ಪುಣ್ಯ ಮಾರಿ ತಿಂದಾಯ್ತು. ಚೀಪೆ ಉಂಟೇನ ತಿಂದ ಬರ್ತಾನೆ ಉಂಟು ಗೈಸ್. ನಿನ್ನೆಯಿಂದ ಉಂಟಲ್ಲ ಮಳೆ ನಿಲ್ಲಿಕ್ಕೆ ಕೇಳ್ತಾ ಇಲ್ಲ. ಒಂದು ಬೇಜಾರಾಗ್ತದೆ ನನಗೆ, ಎಲ್ಲರ ಹತ್ರ ಸಹಾಯ ಕೇಳಿ ನನ್ನ ಅಮ್ಮನನ್ನೊಂದು ನೋಡ್ತಾ ಇದ್ದೇನೆ ಅಂತ ಹೇಳಿ. ಏನೋ ಋಣ ಇದೆ ಏನೋ. ಇದು ಉಂಟಲ್ಲ, ಇದು ಹೋದ ವರ್ಷದ್ದು, ಹಾಗೆ ಇದೊಂದು ಹಾಕಿಸಿದ್ದು ನನಗೆ ಸದ್ಯಕ್ಕೆ ಇದನ್ನು ಹಾಕಲಿ ಅಂತೇಳಿ. ತುಂಬ ಮಳೆ ಬರ್ತಾ ಉಂಟು ಹೊರಗಡೆ, ಅದಕ್ಕೆ ಬೇತೆ ಕನಕ ಆಗ್ತಂಟ ಪಾಡ್ಲಿ. ಇಂಥದ್ದೆಲ್ಲ ಆನ್ಲೈನಲ್ಲಿ ಕೂಡ ಸಿಗುದಿಲ್ಲ ಆಯ್ತಾ. ರಡ್ಡು ಬೋಡೆ ಒಂಜಿ ವಾಸನೆ ಬಣ್ಣ ಕೂಡ ಒಂಜಿ ಪಾಡೊಚ್ಚ ಸಾಕ್ಸ್ ಒಂಜಿ ಕೊನೋಡು ಕೈಕ್ಲ ಕಾರಕ್ಲ ಅಪ್ಪಗ ಬೆಚ್ಚ ಇಪ್ಪುಂಡು. ನಮ್ಮ ಮನೆಗಿದ್ರು ನಂದು ಪದಾರ್ಥ ಎಲ್ಲ ಆಯಿತು. ಈಗ ಇಲ್ಲೆಲ್ಲ ಕ್ಲೀನ್ ಕೂಡ ಮಾಡಿಟ್ಟೆ. ಇದರಲ್ಲಿ ಮೀನು ಸಾರು ತೋರಿಸ್ತೇನೆ. ಈಗ ಮೀನು ಸಾರು, ಆಮೇಲೆ ಇದು ಉಪ್ಪುಗರಿ. ಇದು ಉಪ್ಪಾಗಿದೆ ಇಲ್ವ ಅಂತ ಕೂಡ ನೋಡಲಿಲ್ಲ ಆಯ್ತು, ಯಾಕಂದರೆ ಅಷ್ಟು ಜನ ಒಮ್ಮೆ ಅವ್ರು ಬಂದರು ಇವರು ಬಂದರು ಒಟ್ರಶೆ ಆಯಿತು. ಅನ್ನ ಬೆಂದಿದೆ. ಹಾಂ, ನಾನೊಂದು ಬಿಸಿ ನೀರು ಕುಡಿತಾ ಇದ್ದೇನೆ. ನಾವೊಂದು ಶಿಫ್ಟ್ ಮಾಡಿದ ಒಳ್ಳೆದಾಯ್ತಲ್ಲ ಅಮ್ಮನ ಅಲ್ಲಿಗೆ. ಯಾಕಂದರೆ ಅವರಿಗೆ ಬಾಗಿಲು ತೆಗ್ದಣೆ ಆಗುದಿಲ್ಲ. ಅಲ್ಲಿ ನಡುವಲ್ಲಿ ಆದರೆ ಪರವಾಗಿಲ್ಲ, ಇಲ್ಲಿ ಡೋರ್ ಓಪನ್ ಮಾಡಿದ್ದೆ ಸ್ವಲ್ಪ, ಅವರು ನಡುವಲ್ಲಿ ಇರ್ತಾರೆ, ಹಾಗಾಗಿ ಸ್ವಲ್ಪ ಧೈರ್ಯ. ಮತ್ತು ನನಗೆ ಒಂದು ಯಾವಾಗ ಅಂತ ಗೊತ್ತಿಲ್ಲ, ಈಗ ಹೋದರೆ ಅವರಿಗೊಂದು ಸ್ವೆಟರ್ ಆಗಬೇಕು. ಇಲ್ಲಿ ಎಲ್ಲೂ ಇಲ್ಲ ಆಯಿತಾ. ಇಲ್ಲಿಂದ ಸ್ವೆಟರ್ ಮತ್ತು ಕೈಗೆ ಗ್ಲೌಸು, ಕಾಲಿಗೆ ಸಾಕ್ಸ್ ಅದೆಲ್ಲ ತರಬೇಕು. ಮತ್ತು ಅಲ್ಲೊಂದು ಕರ್ಟನ್, ಅದಕ್ಕೆ ನಾನು ಬೆಡ್ಶೀಟ್ ಹಾಕಿದ್ದು ನೋಡಿರ್ಬೋದು ನೀವು. ಅದಕ್ಕೊಂದು ಕರ್ಟನ್ ತರಬೇಕು, ಯಾಕಂದರೆ ಅವರಿಗೆ ಗಾಳಿ ಹಾಕ್ಬಾರ್ದಲ್ಲ. 3-4 ಐಟಮ್ ಆಗಬೇಕು. ಈಗ ಯಾವಾಗಾದ್ರೂ ಹೋದರೆ ತರುವ, ಇಲ್ಲಿ ಎಲ್ಲ ಆಗಿ ಹೋಗ್ಬೇಕಲ್ಲ. ಬಿಸಿ ನೀರು ಕೊಡ್ತೀನಿ ಈಗ. ನೋಡಿ, ನಾನು ಕೂಡ ಬಿಸಿ ನೀರು ಕುಡಿತಾ ಇದ್ದೀನಿ, ಶೀತ ಆಗಬಾರ್ದಂತ. ಚಿಂಚು ಬಂದ ಚಂಡಿ ಹಚ್ಚದ ಉಂಡನಿ ಚಂಡು ಅನಿಸುತ್ತ ಹೋಂಬೆ ತರ ಚಂಡಿ ಇಂಚಿನ ವಾಟರ್ ಪ್ರೂಫ್ ತೋರಿಸಿ. ವಾಟರ್ ಪ್ರೂಫ್ಗೆ ಮೂಲೆ ಉಂಡತ ವೈರಸ್ ಶೀತ ಅವು ಮಾರಾಯ. ಯಾನು ಗೊಬ್ಬರ ಸಮೇತ ಕಡಪ ಉಜ್ಜಿತಾರೆ ಪೂರ ಚಂಡಿ ಬಂತೊಂದು ಬೈದಿ. ಅವನು ಕುಡಿಯೋದು ವಾರ್ಮ ಆಯ್ತಾ. ನಾನೆಲ್ಲ ನೋಡಿ ಆಯಿತು ವಾರ್ಮ ಕೋಲ್ಡಾ ಎಂತ ವಿಷಯ ಅಂತ. ಬೇಗ ಶೀತ ಆಗ್ಬೋದು. ಇದು ನಾನು ಎಂತ ಹೇಳ್ತಿದ್ದೆ ಅಂತ ಹೇಳಿದರೆ, ಚಿಂಚು ಈಗ ಬಂದ, ಹಾಗೆ ನಮ್ಮ ಒಂದು ಮಾಮಿ ಅಂಗಡಿಗೆ ಒಂದು ಪಾರ್ಸೆಲ್ ಬಂದಿದೆ. ಇದನ್ನೀಗ ಓಪನ್ ಮಾಡುವ. ಥ್ಯಾಂಕ್ ಯು ಸೋ ಮಚ್ ಕಳಿಸಿದ್ದಕ್ಕೆ. ಕುತ್ತ ಬರ್ತಾವ ನನ್ನಲ್ಲ ಚಂಡಿ ಅದು ಬೈದೆ. ಬೇರೆ ಎಂತಾದರೂ ಕೊಡಲಿ ಅಂತ ಅವನಿಗೆ, ಕುಡಿಲಿ ಹಾಗೆ. ಇದು ಹೀಗೆ ಮಾಡ್ತಾನೆ. ಬನಿಯನ ಅಂದಿಯಾ ಅಂದಾದಿಪ್ಪು ಎಂಕ್ ಇಲ್ಲಡ ಮಾಡಿ ಎಂಕಾದಿಪ್ಪು ನಂದಿ ಎಂಕಂದ ತೋಜು ಏ ಬನಿಯನು ಮೂಜಿ ಬನಿಯನ್ ಓಡು ನಂದಿ ಏರಿಗ ಎಂಕ್ ತೂಲಾಗೆ ಓಡನ ಪೋನ ಬಾಗ ನೋಡ್ರಿ ನೋಡಿ, ನಾನು ಮೇಲೆ ಹಾಕ್ತೇನೆ. ಒಂದೇ ಲೆಕ್ಕ ಅದು 3
ಯಾನು ಒಂದು ಕಾಕದಿಂದ ಎಂಜಿನತ್ತ ಮಾರೆ ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ನಾನೊಂದು ಎಂತ ಹೇಳುದು ಪರ್ಚೇಸ್ ಮಾಡೋದು ಯಾರ ಕಾಲ ಆಯ್ತಾ ಇನ್ನು ಆನ್ಲೈನಲ್ಲಿ ಅಂತ ತರಿಸೋದು, ಇಲ್ಲ ನಾನು ನಿಮಗೆ ತೋರಿಸ್ತೇನೆ. ಲಾಸ್ಟ್ ಟೈಮ್ ಯಾವಾಗ ಅದೊಂದು ಇಲ್ಲೊಂದು ರೀಸೆಂಟಾಗಿ ಮದುವೆ ಆಯಿತು, ಸಾರಿ ಎಲ್ಲ ತಗೊಂಡೆ. ಆ ಬ್ಲಾಗ್ ನೋಡಿರ್ಬೋದು ನೀವು. ಇಲ್ಲೆಲ್ಲ ಪೈಪ್ ಎಲ್ಲ ಕಟ್ಟಾದದ್ದು, ಮತ್ತೆ ಇವನು ಮತ್ತೆ ನಾನು ಸೇರಿ ಎಲ್ಲ ಸರಿ ಮಾಡಿದ್ದು ಅದೇ ತಗೊಂಡದ್ದು. ಆಮೇಲೆ ತಗೊಳ್ಳೇ ಇಲ್ಲ. ಥ್ಯಾಂಕ್ಸ್ ಆಯ್ತಾ. ನನಗೆ ಎಲ್ಲಿಯಾದ್ರೂ ಹೋಗುವಾಗ ಮ್ಯಾಂಗ್ಳೂರು ದೇಲಗಟ್ಟೆ ಎಲ್ಲ ಹೋಗುವಾಗ ಹಾಕೊಳ್ಬೋದು. ಥ್ಯಾಂಕ್ ಯು. ಅಮ್ಮ ಮೊಟ್ಟೆ ತಿಂತಿದ್ದಾರೆ. ಸಾಯಂಕಾಲ ಆಯಿತು, ಸ್ನಾನ ಎಲ್ಲ ಆಯಿತು ಅಮ್ಮಂದು. ಈಗ ಮೊಟ್ಟೆ ತಿಂತಾ ಇದ್ದಾರೆ. ಅಂದ್ಕೊಳ್ಳೋದು ಗೈಸೀಗ ನಾವೀಗ ಕಮೆಂಟ್ ಸೆಕ್ಷನ್ ಓದುವ, ಹಾಗೆ ಕಮೆಂಟ್ ಓದುವ. ನನಗೆ ಇಷ್ಟ ಆದದನ್ನು ಓದ್ತೇನೆ. AS Dai16 ಅಂತದೊಂದು ಕಮೆಂಟ್ ಮಾಡಿದ್ದಾರೆ. ಈರು ಕೆಲವರ ಲೈಫದ ಬಗ್ಗೆ ಪಾತೆರ್ನಾಗ ಗೊತ್ತಾಕೊಂಡು ಈರು ಎಲ್ಲೇ ಪ್ರಾಯಡ್ ಲೈಫ್ ಏತ್ ಎಕ್ಸ್ಪೀರಿಯನ್ಸ್ ಬಂದರ್ ಬಂದು ಕೆಲವು ಅಜ್ಜ ಅಜ್ಜಿನಕಲು ಅನುಭವದ ಪಾತಿರತ ಅಂಚಂದು. ಅದೌದು. ಅದೆಂತ ಗೊತ್ತಾ, ನಾನು PUC ಕಳೆದು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೆ. ಹೀಗೆ ಅಲ್ಲಿ ಕೂಡ ಹಾಗೆ ನನ್ನ ಒಂದು ಮಾತೆಲ್ಲ, ಅಲ್ಲಿ ಒಬ್ಬಳು ನನ್ನ ಫ್ರೆಂಡ್ ಇದ್ಲು ಶಿಲ್ಪ ಅಂತ, ಅವಳು ಯಾವಾಗಲೂ ಹೇಳ್ತಾ ಇದ್ಲು ನೀನೊಂದು ಅಜ್ಜಿ ಮಾರೈತೆ ಅಂತ. ಅಂದರೆ ಒಂಥರ ಮಾತು ಅವಾಗಲೇ ಹಾಗೇನೆ, ಮತ್ತು ಅನುಭವ ಆಗಿ ಹೀಗೆ ಆಗಿದೆ. ಎಲ್ಲ ತಲೆಗೆ ಗೊತ್ತುಂಟು ಎಲ್ಲ. ಅಂದರೆ ಸಮಾಧಾನ ಮಾಡುವವರು ಅದು ಮತ್ತು ಯಾರು ಇಲ್ಲಲ್ಲ, ಹಾಗಾಗಿ ನನ್ನ ಸಮಾಧಾನ ನಾನೇ ಮಾಡ್ಕೊಳ್ತೇನೆ ಹಾಗೆ. ನೆಕ್ಸ್ಟ್ ಅಕ್ಷತಾ ದೀಕ್ಷಿತ ಅಂತ ಕಮೆಂಟ್ ಮಾಡಿದ್ದಾರೆ. ಸ್ಕೂಲಿಗೆ ಹೋಗುವಾಗ ಫ್ರಂಟ್ ಡೋರಿಂದ ಸ್ಕೂಲಿಗೆ ಹೋಗಲಿ, ಬ್ಯಾಕ್ ಡೋರಿಂದ ಬೇಡ, ಟ್ರೈ ಟು ಅವಾಯ್ಡ್ ಅಂತ. ನಾವು ಹೋಗಲಿಕ್ಕೆ ಕಾರಣ ಉಂಟು, ಬೇಕಂತಲಲ್ಲ. ಯಾಕಂದರೆ ಅಮ್ಮನ ಹೆಲ್ತ್ ಸರಿ ಇರೋದಿಲ್ಲ, ಅವರಿಗೆ ಸ್ವಲ್ಪ ಗಾಳಿ ಹಾಕಿದ್ರು ಆಗೋದಿಲ್ಲ, ಹಾಗೆ ನೀವು ಫಸ್ಟ್ ನೋಡೋದಾ ಅಂತ. ಅದಕ್ಕೋಸ್ಕರ ನಾವು ಯಾವುದೇ ಓಪನ್ ಮಾಡೋದು ನಾವು ಬ್ಯಾಕ್ ಡೋರೇ ಓಪನ್ ಮಾಡೋದು. ಯಾಕಂದರೆ ಫ್ರಂಟ್ ಡೋರ್ ಅವರು ಇಲ್ಲೇ ಇರ್ತಾರೆ, ಗಾಳಿ ಹಾಕೋದು ಬೇಡ. ಈಗ ಅವ್ರು ಮಳೆ ಬಂದು ಹಾಗೆ ಆಗಿದೆ ಗೊತ್ತಿರ್ಬೋದು, ಅದಕ್ಕೋಸ್ಕರ ಬ್ಯಾಕ್ ಡೋರಿಂದ ಯಾರಾದರೂ ಬಂದರೆ ಕೂಡ ನಾವು ನಾಯಿ ಎಲ್ಲ ಇದೆ, ಅದಕ್ಕೋಸ್ಕರ ಬ್ಯಾಕ್ ಡೋರಿಂದಲೇ ಕರ್ಕೊಳ್ಳೋದು ಹಾಗೆ. ಏನೇ ಎದುರು ಹೋಗ್ತದೋ ಮಾಲ್ಪೆಡ್ತೀರ ಇಚ್ಛ ಹಾಗೆ. ಒಮ್ಮೊಮ್ಮೆ ಎದುರು ಡೋರಿಂದ ಹೋಗ್ತಾನೆ, ಅವರು ಅಲ್ಲಿರುವಾಗ ಆ ರೀತಿ. ಅನುಷಾ ಅಂತ ಒಂದು ಕಮೆಂಟ್ ಉಂಟು. ಯು ಆರ್ ದ ಇನ್ಸ್ಪಿರೇಷನ್, ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟ್ರಾಂಗ್. ಥ್ಯಾಂಕ್ ಯು. ಭಾರತಿ S5479, ನಾನು ಇವರ ಕಮೆಂಟ್ ಎಲ್ಲ ಮೊದಲು ಓದಿದ್ದೇನೆ ಅಂತ. ಸಿನ್ಸ್ ಯು ಆರ್ ಪ್ಯೂರ್ ಇನ್ ಹಾರ್ಟ್, ಸಬ್ಸ್ಕ್ರೈಬರ್ಸ್ ಫೀಲ್ ಲೈಕ್ ಹೆಲ್ಪಿಂಗ್, ನೋ ಡ್ರಾಮಾ ಇನ್ ಯುವರ್ ಬ್ಲಾಗ್ ಆ್ಯಂಡ್ ಇವನ್ ಚಿಂಚು ಆಲ್ಸೋ ವೆರಿ ಗುಡ್ ಬಾಯ್. ವೆನ್ ಐ ಸಿ subscribers helping, I feel like if we are good, God still help us through people. God bless you, Sandhya. Thank you. ಈಗ ಸ್ವಲ್ಪ ಗೊತ್ತಿಲ್ಲ ನನಗೆ, ಎಕ್ಸಾಮ್ ಎಲ್ಲ ಆಗಲಿ ಆಮೇಲೆ ಹೇಳ್ತೇನೆ ನಾನು ಗುಡ್ಡ ಅಂತ. ರಕ್ಷಿತ್ ಶೆಟ್ಟಿ ಅಂತ ಕಮೆಂಟ್ ಉಂಟು. ಚಿಂಚುವಿನ ಸ್ಕೂಲ್ ಎಲ್ಲಿ ಅಂತೇಳಿ. ಅವನ ಸ್ಕೂಲ್ ಕೋಣಾಜೆಯಲ್ಲಿರೋದು. ಹೇಮಾ ರಾಜೇಶ್ 3041, ನಿಮ್ಮ ಅಮ್ಮ ತುಂಬ ಪುಣ್ಯವಂತೆ, ನಿಮ್ಮಂಥ ಮಗಳನ್ನು ಪಡೆಯಲು ದೇವರು ನಿಮ್ಮನ್ನು ಕಾಪಾಡುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅವನು ನೋಡಿ ಅವನಿಗೆ ನಂಜಿ ಆಗುತ್ತೆ. ಮಿಸ್ಟರ್ ನಳಿನಿ ಕುಮಾರ್ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಸಹ ಒಳ್ಳೆಯ ಜನ ಇದ್ದಾರೆ ಅನ್ನುವ ಮಾತು ಸತ್ಯ. ನಿಮಗೆ ಸಹಾಯ ಮಾಡುವವರ ದೊಡ್ಡ ಮನಸ್ಸು ನೋಡಿ ಖುಷಿಯಾಗುತ್ತದೆ. ಅದು ಹೌದು ಗೈಸ್. ನಾನು ಕೆಲವೆಲ್ಲ ಹೆಲ್ಪ್ ಬೇಡ ಅಂತ ಹೇಳಿದ್ರು ನಿಮ್ಗೆ ಗೊತ್ತಾಗ್ತದೆ ಇನ್ನು ಫ್ಯೂಚರಲ್ಲಿ ಒಂದು 2 ದಿನದಲ್ಲಿ. ನಾನು ಬೇಡ ಅಂತ ಎಷ್ಟು ಹೇಳಿದರೂ ಕೂಡ ಅವರು ಅಂಥ ಹೆಲ್ಪ್ ಎಲ್ಲ ಮಾಡ್ತಿದ್ದಾರೆ, ಅದು ಗೊತ್ತಾಗ್ತದೆ ನಿಮಗೆ ನೋಡಿ. ಅಂಥ ಹೆಲ್ಪ್ ಮಾಡುವವರು ಕೂಡ ಇದ್ದಾರೆ, ಗೊತ್ತುಂಟಾ. ನಿಶಾ ಕುಂದಾರ್ ಕಮೆಂಟ್ ಮಾಡಿದ್ದಾರೆ. ಫೀಸ್ ಫ್ರೀ ಆಯಗಂತ. ಇಲ್ಲ, ಅವನು ಹೇಳಲೇ ಇಲ್ಲ ಆಯಿತಾ. ಅವನಿಗೆ 1000 ರೂಪೀಸ್ 1,000 ಫೀಸ್ ಹೇಳಿದಾರಂತೆ. ಯಾಪ ಕವಿಯ ಲಾಸ್ಟ್ ಈ ತಿಂಗಳು ಲಾಸ್ಟ್. ಅದೇ ಫೀಸ್ ಉಂಟು ಗೌರ್ಮೆಂಟಲ್ಲಿ. ಫೀಸ್ ಮೊದಲೇ ಉಂಟಲ್ಲ, ನಾವು ಹೋಗುವಾಗಲೇ ಉಂಟು, ಇವಾಗ ಕೂಡ ಉಂಟು. ಚೆಪ್ಪನಾ ನೋಡಿದ್ರೆ ಇವನು ಗುಡ್ ಬಾಯ್ ಅಲ್ಲ. ಅವನನ್ನು ಗುಡ್ ಬಾಯ್ ಅಂತ ಹೇಳಿದರೆ ಉಂಟಲ್ಲ ಹಾಗೆ. ಗೈಸ್ ಕಮೆಂಟ್ ಎಲ್ಲ ಓದಿದೆ ನಾನು. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಎಲ್ಲ ನಾಳ್ದು ಒಂದು ಸಬ್ಸ್ಕ್ರೈಬರ್ ಲೆಕ್ಕದಲ್ಲಿ ಒಂದು ದೊಡ್ಡ ಗಿಫ್ಟ್ ಉಂಟು, ಅದನ್ನು ನೋಡಿ.
ಅದನ್ನು ಗಿಫ್ಟ್ ಅಂತ ಹೇಳೋದಕ್ಕಿಂತ ಅದು ಗಿಫ್ಟಿಗಿಂತ ಜಾಸ್ತಿ. ಅದು ಅವತ್ತೇ ಹೇಳ್ತೇನೆ ನಾನು, ಆಯಿತಾ? ಹೌದು, ನನ್ನ ಅಂತಲ್ಲ, ಯಾರ ಲೈಫಲ್ಲಿ, ನನ್ನ ಫ್ಯಾಮಿಲಿಯವರ ಲೈಫಲ್ಲಿ ಕೂಡ ಅಷ್ಟು ದೊಡ್ಡ ಗಿಫ್ಟ್ ಸಿಗಲಿಲ್ಲ. ಅಂಥ ಗಿಫ್ಟ್ ಅದು ನಮಗೆ ಸಂಬಂಧವಲ್ಲ ಎಂತ ಅಲ್ಲ, ಆದರೂ ಅಷ್ಟು ಒಂದು ನಂಬಿಕೆ ಇಟ್ಟು ಪ್ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಅದು ನೋಡಿ ನೀವು, ಆಯಿತಾ? ನಾನೀಗ ಹೇಳೋದಕ್ಕಿಂತ ಅವತ್ತೇ ಹೇಳೋದು ಉತ್ತಮ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು ಇನ್ನೊಂದು ಸಲ ಅಲ್ಲ, ನಾಳೆ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.